ವಿಶೇಷವಾಗಿ ಶಾಲಾ ಆವರಣಗಳನ್ನು ಮಕ್ಕಳು ಜಾಸ್ತಿ ಹೋಗೋದು, ಸೊಳ್ಳೆ ಕಚ್ಚೋದು ಬೆಳಗ್ಗೆ. ಸ್ಪೆಷಲ್ ಅಂದರೆ ಇದು ರಾತ್ರಿ ಕಚ್ಚೋ ಸೊಳ್ಳೆ ಅಲ್ಲ, ಬೆಳಗ್ಗೆ. ಅದನ್ನು ಮಕ್ಕಳು ಶಾಲೆಗೆ ನಾವು ನೋಡ್ತಾ ಇದ್ದೀರಿ, ಗೌರ್ಮೆಂಟ್ ಶಾಲೆಯ ಸುತ್ತಮುತ್ತ ಯಾವ ರೀತಿ ವಾತಾವರಣ ಇರುತ್ತೆ ನೀವೆಲ್ಲ ನೋಡಿದ್ದೀರಿ. ಬಡವರು ಓದುವಂಥ ಶಾಲೆಗಳು, ಆ ಶಾಲೆಗಳ ವಾತಾವರಣ ಸರಿ ಇದೆಯಾ? ಅಲ್ಲಿ ಇಡೀ ಬೆಂಗಳೂರಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಫಾಗಿಂಗ್ ಅಂತ ಮಾಡಬೇಕು. ಆ ಫಾಗಿಂಗ್ ಅನ್ನೋ ವ್ಯವಸ್ಥೆನೇ ಹೊರಟೋಗಿದೆ. ಹಿಂದೆ ಭಾಳ ಹಿಂದಿನ ಕಾಲದಲ್ಲಿ ನೀವು 20-30 ವರ್ಷ ಹಿಂದೆ ಹೋದರೆ ಫಾಗಿಂಗ್ ಮಾಡ್ತಾಯಿದ್ರು ಸೊಳ್ಳೆಗಳ ನಿಯಂತ್ರಣಕ್ಕೆ. ಈಗ ಫಾಗಿಂಗ್ ಅನ್ನೋದೇ ಇಲ್ಲ, ನೋಡ್ತಾನೆ ಇದ್ದೀನಿ. ಫಾಗಿಂಗ್ ಅನ್ನೋ ಪ್ರಶ್ನೆನೇ ಇಲ್ಲ. ಕೂಡಲೇ ಎಲ್ಲ ಕಡೆನೂ ಫಾಗಿಂಗ್ ಮಾಡೋವಂಥದ್ದು. ಅದು ಎಸ್ಪೆಷಲಿ ಪಾರ್ಕ್ಗಳಲ್ಲಿ ಮತ್ತು ನೀರು ನಿಲ್ಲುವಂಥ ಜಾಗಗಳೇನಿದೆ, ಈ ಒಳ್ಳೆ ಮಳೆ ಬಂದು ನೀರು ನಿಂತಿದೆಯಲ್ಲ, ಅಲ್ಲೆಲ್ಲ ಮೆಡಿಸನ್ನ ಸಿಂಪಡಿಕೆ ಮಾಡಬೇಕು. ಅಲ್ಲಿ ಬ್ರೀಡ್ ಆಗಬಾರ್ದು, ಸೊಳ್ಳೆಗಳು ಬ್ರೀಡ್ ಆಗ್ದಂಗೆ ಆ ಒಂದು ಸ್ಥಳಗಳಲ್ಲಿ ಎಲ್ಲೆಲ್ಲಿ ನೀರು ನಿಲ್ತಾ ಇದೆ ಅಲ್ಲಿ ಮೊದಲೆಲ್ಲ ಸ್ಪ್ರೇ ಮಾಡ್ತಾಯಿದ್ರು. ಈಗ ಮೆಡಿಸನನ್ನು ಸ್ಪ್ರೇ ಮಾಡಿ ಸೊಳ್ಳೆಗಳ ಉತ್ಪತ್ತಿಯನ್ನು ಕಡಿಮೆ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು. ಸರ್ಕಾರ ಈ ಕ್ರಮಗಳನ್ನು ಮಾಡಿದ್ರೆ, ನಾನು 4 ಸಲಹೆಗಳನ್ನು ಕೊಟ್ಟಿದ್ದೀನಿ. ಈ 4 ಸಲಹೆಗಳನ್ನು ಸರ್ಕಾರ ಮಾಡಿದ್ರೆ ಜನರಲ್ಲಿ ಪ್ಯಾನಿಕ್ಕು ಹೋಗುತ್ತೆ. ಮತ್ತು ಬೇಕಾದಂಥ ಮೆಡಿಸಿನ್ಸು ಅಷ್ಟೇ ಫ್ರೀಯಾಗಿ ಕೊಟ್ಟು, ಟೆಸ್ಟಿಂಗು ಮತ್ತು ಮೆಡಿಕಲ್ ಫೆಸಿಲಿಟೀಸನ್ನು ಫ್ರೀಯಾಗಿ ಕೊಟ್ಟರೆ ಅವ್ರಿಗೆ ನಿಜಕ್ಕೂ ಒಂದು ನೆಮ್ಮದಿ ಬರ್ತದೆ. ಆ ದೃಷ್ಟಿಯಿಂದ ನಾನು ಇವತ್ತು ಆಸ್ಪತ್ರೆಗೆ ಭೇಟಿ ಮಾಡಿ ಸರ್ಕಾರಕ್ಕೆ ಒಂದು, ಯಾಕಂದರೆ ಅವೇರ್ನೆಸ್ ಬರಲ್ಲ. ಎಲ್ಲಿ ವಿರೋಧ ಪಕ್ಷ ನಾಯಕ ಹೋಗಿ ಒಂದು ಸ್ವಲ್ಪ ಗಲಾಟೆ ಮಾಡ್ತಿರೋ ಆಗ ಈ ಸರ್ಕಾರ ಎಚ್ಚೆತ್ಕೊಳೋದು ನಾವು ನೋಡ್ತಾ ಇದ್ರಿ ಪ್ರತಿ ಘಟನೆಯಲ್ಲೂ. ಅದಕ್ಕೋಸ್ಕರ ನಾನು ಸರ್ಕಾರವನ್ನು ಎಚ್ಚರಿಕೆ ಮಾಡೋಕ್ಕೋಸ್ಕರ ನಾನು ಬಂದಿದ್ದೀನಿ. ಎದ್ದೇಳಿ 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 ಅಂತೇಳಿ ಸರ್ಕಾರವನ್ನು ಎಬ್ಬರಿಸಿ ಈ ಸಾಯ್ತಾ ಇರೋವಂಥ ಅಮಾಯಕ ಮಕ್ಕಳು ಬದುಕಬೇಕು. ಇದು ಮಕ್ಕಳಿಗೆ ಹೆಚ್ಚು ಆಘಾತ ತರ್ತಕ್ಕಂಥ ಕಾಯಿಲೆ ನಾವು ನೋಡ್ತಾ ಇರೋದು. ಅದರಿಂದ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಎಚ್ಚರಿಕೆ ಗಮನವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಜಿಲ್ಲೆ ಭಾಗದಲ್ಲಿ ಏನಾದ್ರು ಹೋಗ್ತೀರಾ? ಈಗ ಬೆಂಗಳೂರು ಇಲ್ಲಿ ನಾಳೆ ನಮ್ಮ ವಿಜಯೇಂದ್ರ ಅವರು, ನಮ್ಮ ರಾಜ್ಯ ಅಧ್ಯಕ್ಷರು, ಶಿವಮೊಗ್ಗದಲ್ಲಿ ಭೇಟಿ ಮಾಡ್ತಾ ಇದ್ದಾರೆ. ಅವರು ಕೂಡ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಲ್ಲಿ ಪರಿಸ್ಥಿತಿಯನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ನಾನು ಎಲ್ಲರಿಗೂ, ನಮ್ಮ ಪ್ರಮುಖ ನಾಯಕರಿಗೂ ಸೂಚನೆ ಕೊಡ್ತೀನಿ. ಎಲ್ಲ ಕಡೆನೂ ಹೋಗಿ ವಿನಂತಿ ಮಾಡ್ತೀನಿ, ನಮ್ಮೆಲ್ಲ ನಾಯಕರಿಗೆ ವಿನಂತಿ ಮಾಡ್ತೀನಿ. ಎಲ್ಲ ಕಡೆನೂ ಹೋಗಿ ಒಂದು ಅವೇರ್ನೆಸ್ ಮಾಡಬೇಕು. ಸರ್ಕಾರ ಇದು ಜನ ಕಷ್ಟದಲ್ಲಿದ್ದಾಗ ನಾವು ಬರೀ ಹೇಳಿಕೆ ಕೊಟ್ಟರೆ ಆಗಲ್ಲ. ನಾವು ಕೂಡ ಸ್ಥಳಕ್ಕೆ ಬಂದಾಗ ಇಡೀ ಆಸ್ಪತ್ರೆ ನೋಡಿ, ನಾವು ಬಂದರೆ ಇಡೀ ಆಸ್ಪತ್ರೆ ಒಂದು ರೀತಿ ಅಲರ್ಟ್ ಆಗ್ತದೆ. ಅಧಿಕಾರಿಗಳು ಅಲರ್ಟ್ ಆಗ್ತಾರೆ, ಡಾಕ್ಟ್ರುಗಳು ಅಲರ್ಟ್ ಆಗ್ತಾರೆ. ಅದರಿಂದ ಆ ಕೆಲಸವನ್ನು ಮಾಡಬೇಕು. ನನಗನ್ಸ್ತತೆ ಆರೋಗ್ಯ ಸಚಿವರಿಗೆ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೀನಿ, ಎಲ್ಲ ಜಿಲ್ಲೆಗಳಿಗೆ ಹೋಗಿ ಭೇಟಿ ಮಾಡಿ. ಇದೊಂದು ಸಂಕಷ್ಟದ ಕಾಲ. ಎಲ್ಲ ಜಿಲ್ಲೆಗಳಿಗೆ ಹೋಗಿ ಭೇಟಿ ಮಾಡಿ. ನಾನು ಆರೋಗ್ಯ ಸಚಿವನಾಗಿದ್ದಾಗ ಚಿಕನ್ ಗುನಿಯಾ ಬಂತು. ನನ್ನ ಜ್ಞಾಪಕ ಇದೆ, ನಾನು ಗುಲ್ಬರ್ಗದಲ್ಲಿ ಮೀಟಿಂಗ್ ಮಾಡಿದಾಗ ರಾತ್ರಿ 3 ಗಂಟೆ ರಾತ್ರಿಯಲ್ಲಿ ಅಲ್ಲಿ ಎಲ್ಲ ಇಡೀ ಜಿಲ್ಲೆಯ ಅಧಿಕಾರಿಗಳ ಸಭೆಯನ್ನು ಮಾಡಿದ್ದೀನಿ ನಾನು, ರಾತ್ರಿ 3 ಗಂಟೆಯಲ್ಲಿ. ಅಂದರೆ ಎಲ್ಲ ಕಡೆ ನಾನು ಪ್ರವಾಸ ಮಾಡ್ತಾ ಇದ್ದೆ. ಅಂದರೆ ಪ್ರತಿ ಅವರನ್ನು ಕೂಡ ಜಿಲ್ಲೆಗಳಿಗೆ ಭೇಟಿ ಮಾಡಿದೆ. ನಾನು ಆರೋಗ್ಯ ಸಚಿವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ದಯವಿಟ್ಟು ಅಲರ್ಟ್ ಮಾಡೋದು ದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿ ತಾವು ಕೂಡ ಪ್ರವಾಸ ಮಾಡಬೇಕು. ಕೂಡಲೇ ಇದನ್ನು ಫ್ರೀ ಮಾಡಬೇಕು. ಏನು ಟೆಸ್ಟಿಂಗ್ ಇದಿದೆ ಅದು 600 ರೂಪಾಯಿ, ಅದನ್ನು ಫ್ರೀ ಮಾಡಿ. ಈ ಡೆಂಗ್ಯೂ ಒಂದು ಮಹಾಮಾರಿ ತೊಲಗೋವರೆಗೂ ಮಾಡಿ, ಆವಾಗ ಇದು ಕಂಟ್ರೋಲ್ ಬರೋವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದು ಕಡೆ ಡೆಂಗ್ಯೂ ಮಹಾಮಾರಿ, ಇದು ಇನ್ನೊಂದು ಜೀಕಾ ಶಿವಮೊಗ್ಗದಲ್ಲಿ ತಲೆ ಎತ್ತಿದೆ, ಅದು ಕೂಡ ತಲೆ ಎತ್ತಿದೆ. ಅದ್ರ ಜೊತೆಗೆ ಕಾಲ್ರಾ, ಕುಡಿಯೋ ಕಲುಷಿತ ನೀರು, ಅದು ಕೂಡ ತುಮಕೂರಲ್ಲಿ 6 ಜನ ಸತ್ತಿದ್ದಾರೆ. ಸಿದ್ದರಾಮಯ್ಯನವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಬ್ಬರು ಸತ್ತಿದ್ದಾರೆ. ರಾಜ್ಯದ ಮೂಲೆಗಳಲ್ಲಿ ಸುಮಾರು 15ರಿಂದ 20 ಜನ ಈ ಕುಡಿಯೋ ನೀರಿನ ಕಲುಷಿತ ಕುಡಿಯೋ ನೀರಿನಿಂದ ಕಲುಷಿತ ಕುಡಿಯೋ ನೀರಿನಿಂದ ರಾಜ್ಯದಲ್ಲಿ ಈಗಾಗಲೇ 20-30 ಜನ ಸತ್ತಿದ್ದಾರೆ. ಒಂದು ಕಡೆ ಕಾಲ್ರಾ, ಒಂದು ಕಡೆ ಡೆಂಗ್ಯೂ, ಇನ್ನೊಂದು ಕಡೆ ಜೀಕಾ ವೈರಸ್. ಈ 3 ಮಾರಿಗಳು ಇವತ್ತು ಕರ್ನಾಟಕವನ್ನು ಕಾಡ್ತಾ ಇದೆ. ಈ 3 ಮಾರಿಗಳಿಂದ ಕಾಪಾಡೋಕ್ಕೋಸ್ಕರ ಸರ್ಕಾರ ಎಚ್ಚರಿಕೆಯಿಂದ ಗಮನ ಹರಿಸ್ಬೇಕು, ಕೂಡಲೇ ಗಮನ ಹರಿಸ್ಬೇಕು. ಇಲ್ಲಾಂದರೆ ಇದು ದೊಡ್ಡ ವೇಗವಾಗಿ ಯಾವ ರೀತಿ
ಕೋವಿಡ್ ಆಯಿತು, ಆ ರೀತಿ ವೇಗವಾಗಿ ಹರಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಸರ್, ಈಗ ಬಿಬಿಎಂಪಿ ಈ ಒಂದು ಡೆಂಗ್ಯೂ ವಿಚಾರವಾಗಿ ಸರ್, ಅದು ಕೇವಲ ಸಭೆಗೆ ಮಾತ್ರ ಸೀಮಿತ ಆಗಿದೆಯಾ? ಯಾಕಂದ್ರೆ ತಮ್ಮ ಬಿಬಿಎಂಪಿ ಆವರಣದಲ್ಲೇ ಸಾಕಷ್ಟು ಏನು ಕಸದ ರಾಶಿ ಆಗಿರ್ಬೋದು, ಅಂದ್ರೆ ಪಾರ್ಕ್ ಹಿಂದೆ, ಸೊ ಅಲ್ಲಿ ಡೆಂಗ್ಯೂ ಸ್ಪಾಟ್ ಆಗಿದೆ ಬಿಬಿಎಂಪಿ ಆವರಣದಲ್ಲೇ, ಅದಕ್ಕೇನು ಹೇಳ್ತೀರಾ? ಅಲ್ಲ, ನಾನು ಏನು ಹೇಳಕ್ಕೆ ಬರುತ್ತೆ, ಯಾಕಂದ್ರೆ ಕಾರ್ಪೊರೇಷನ್ ಕಮಿಷನರ್ಗೆ ಡೆಂಗ್ಯೂ ಬಂದಿದೆ. ಅವ್ರಿಗೆ ಅಂದ್ರೆ ಸೊಳ್ಳೆಗಳಿಂದ ಕಮಿಷನರೇ ಕಾಪಾಡ್ಕೊಳಕ್ಕಾಗಿಲ್ಲ ಅಂದ್ರೆ ಇನ್ನು ಬೇರೆಯವ್ರನ್ನ ಕಾಪಾಡಕ್ಕಾಗುತ್ತಾ? ನೀವು ಕಾಪಾಡಕ್ಕಾಗುತ್ತಾ? ಅದರಿಂದ ನೋಡಿ, ನಾನು ಕಮಿಷನರ್ ಅವ್ರಿಗೆ ಹೇಳ್ತೀನಿ, ಸರ್ಕಾರಕ್ಕೆ ಹೇಳ್ತೀನಿ, ನೀವು ಮೀಟಿಂಗ್ ಮಾಡೋದ್ರಿಂದ ಏನೂ ಆಗಲ್ಲ. ಪ್ರಾಕ್ಟಿಕಲ್ ಆಗಿ ಆಗ್ತಾ ಇದೆ ಅಂತ ಜನಕ್ಕೆ ಗೊತ್ತಾಗಬೇಕು. ಇಲ್ಲ ಆಗ್ತಾ ಇದೆ ಸಮರೋಪ. ನಾನು ಹೇಳ್ತೇನೆ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಕಸದ ರಾಶಿ ಏನಿದೆ ತಗೊಳ್ಳಿ. ನಮ್ಮ ವೆಹಿಕಲ್ ಸಾಕಾಗಲ್ಲ. ನಮ್ಮಲ್ಲಿ ಕಾರ್ಪೊರೇಷನ್ ಇರೋ ವೆಹಿಕಲ್ಲು, ಜಿಲ್ಲೆಗಳಲ್ಲಿರೋ ವೆಹಿಕಲ್ ತೊಗೊಂಡು ನೀವು ಕಸನ ಕ್ಲೀನ್ ಮಾಡೋಕ್ಕೆ ಆಗಲ್ಲ. ಅವತ್ತೇ ಮಾಡೋಕ್ಕಾಗಲ್ಲ. ಇನ್ನು ರಾಶಿ ಬಿದ್ದಿರೋದು ಮಾಡಿ ಒಂದು ಅಭಿಯಾನದ ರೀತಿ ಬೇರೆ ಪ್ರೈವೇಟ್ ವೆಹಿಕಲ್ಸ್ಗಳನ್ನ ತಗೊಂಡು ನೀವು ಇಲ್ಲಿರೋ ಕಸನ ತೆಗಿಲ್ಲ ಅಂದರೆ ಈ ಮಹಾಮಾರಿ ಎಲ್ಲರ ಮನೆಯೂ ಬರುತ್ತೆ. ಎಲ್ಲರ ಮನೆಗೆ ಬರುವಂಥ ಮಹಾಮಾರಿನ ತಡೆಗಟ್ಟಕ್ಕಿರೋದು ಒಂದೇ ದಾರಿ. ಇದನ್ನು ಕೂಡಲೇ ನೀವು ಈ ಕಸದ ರಾಶಿಗಳನ್ನು ತೆಗೆಯೋಕ್ಕೆ ಹೊಸ ಒಂದು ಆದೇಶವನ್ನು ಸರ್ಕಾರ ಮಾಡಬೇಕು ಮತ್ತು ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕು. ಹೇಳಿದ್ರೆ ಆಗಲ್ಲ. ನೀವು ಮೀಟಿಂಗ್ ಮಾಡಿದ್ರೆ ಏನೂ ಉಪಯೋಗ ಆಗಲ್ಲ, ಝೀರೋ. ನೀವು ಮೀಟಿಂಗ್ ಬದಲು ಹಣ ಎಷ್ಟು ಬಿಡುಗಡೆ ಮಾಡಿದ್ದೀರಾ ಇದಕ್ಕೆ, ಇಡೀ ರಾಜ್ಯಕ್ಕೆ ಇದನ್ನು ತಡೆಗಟ್ಟಕ್ಕೆ? ನಾವು ಕಸದ ರಾಶಿಯನ್ನು ತೆಗಿಯೋಕ್ಕೆ ಇಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ, ಔಷಧಿಗೆ ಇಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ, ಟೆಸ್ಟಿಂಗಿಗೆ ಇಷ್ಟು ಹಣ ಬಿಡುಗಡೆ ಅಂತ ಹೇಳಿದಾಗ ಹಣ ಬಿಡುಗಡೆ ಮಾಡಿದ್ರೆ ಫೈನಾನ್ಸರು, ಆವಾಗ ಜನಕ್ಕೆ ನಂಬಿಕೆ ಬರ್ತದೆ. ಇಲ್ಲ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರೆ ಬರೀ ತಿಂಡಿ, ಕಾಫಿ, ದೋಸೆ, ಇಡ್ಲಿ ತಿಂದು ಅಧಿಕಾರಿಗಳು ಸೀದಾ ಮನೆಗಡೆ ಹೋಗಿ ಮಲ್ಕೊಂಡ್ಬಿಡ್ತಾರೆ ಆರಾಮ್ಸೆ. ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡ್ತಾ ಇರೋದು, ನಿಮ್ಮ ಮನೆಯಲ್ಲಿ ಯಾವುದೇ ನೀರು ನಿಲ್ಲೋ ಅಂಥದಕ್ಕೆ ಅವಕಾಶ ಕೊಡಬೇಡಿ. ನಿಮ್ಮ ಪಾಟ್ಗಳಲ್ಲಿ ನಿಮ್ಮ AC-ಯಿಂದ ಬರುವಂಥ ನೀರು, ನಿಮ್ಮ ಮನೆ ಮುಂದೆ ಇರುವಂಥ ತೆಂಗಿನ ಚಿಪ್ ಇರ್ಬೋದು, ಅಥವಾ ಪಾತ್ರೆಗಳಿರ್ಬೋದು, ಹಳೆ ಟೈರ್ ಇರ್ಬೋದು, ಇದರಲ್ಲಿ ನೀರು ನಿಲ್ಲುತ್ತೆ. ಅಂದರೆ ಮಳೆಗೆ ಬಿದ್ದಿರೋ ನೀರು, ಆ ನೀರಲ್ಲೇ ಸೊಳ್ಳೆ ಉತ್ಪತ್ತಿ ಆಗೋದು. ಇದು ಕಚಡ ನೀರಲ್ಲಿ ಉತ್ಪತ್ತಿ ಆಗೋದಲ್ಲ, ಒಳ್ಳೆ ನೀರಲ್ಲಿ ಉತ್ಪತ್ತಿ ಆಗುವಂಥದ್ದು ಈ ಡೆಂಗ್ಯೂ ಸಂಬಂಧ ಸೊಳ್ಳೆ. ಅದರಿಂದ ನಿಮ್ಮ ಮನೆ ಸುತ್ತೂ ಎಲ್ಲೂ ಕೂಡ, ಯಾಕಂದ್ರೆ ನಿಮ್ಮ ಮನೆ ಸುತ್ತೂ ಇರೋ ಸೊಳ್ಳೆಗಳೇ ನಿಮ್ಮ ಮನೆ ಒಳಗಡೆ ಬರೋದು. ಅದರಿಂದ ಎಲ್ಲೂ ಕೂಡ ನೀರು ನಿಲ್ಲೋಕ್ಕೆ, ಒಳ್ಳೆ ನೀರು ನಿಲ್ಲೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಅಂತೇಳಿ ಸಾರ್ವಜನಿಕರಿಗೆ ಕಳಕಳಿಯ ವಿನಂತಿಯನ್ನು ಮಾಡ್ತಾರೆ. ಉತ್ತರ ಕನ್ನಡದಲ್ಲಿ ಒಂದು ಚಿಕ್ಕ ಮಗು ಪ್ಯಾರಾಸಿಟಮಾಲ್ 500 mg ಟ್ಯಾಬ್ಲೆಟ್ ಡಾಕ್ಟರ್ ಬರ್ಕೊಟ್ಟಿದ್ದಾರೆ. ನಾನು ಈಗ ಡಾಕ್ಟ್ರಿಗೆ ಅದೇ ಹೇಳಿದೆ, ನೋಡಪ್ಪ ನೀವು ಓವರ್ ಆ್ಯಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆ ಮಗು ವೆಯ್ಟ್ ನೋಡಬೇಕು, ಏಜ್ ನೋಡಬೇಕು, ಅದರ ಮೇಲೆ ನೀವು ಆ್ಯಂಟಿಬಯೋಟಿಕ್ಸ್ ಕೊಡಬೇಕು ಅಂತ ಈಗ ಹೇಳಿ ಬಂದಿದ್ದೀವಿ. ನೋಡಿದ್ರೆ ಇದು ಅನಾಹುತ ಈಗಾಗಲೇ ಆಗಿದೆ. ಈ ಡಾಕ್ಟ್ರುಗಳು ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾರೆ ಕೆಲವರೆಲ್ಲ. ಮನುಷ್ಯನಿಗೆ ಅವರ ವಯಸ್ಸು ನೋಡಬೇಕು, ಅವರಿಗೆ ಬೇರೆ ಕಾಯಿಲೆಗಳೇನಿದೆ ಅದನ್ನು ನೋಡಬೇಕು, ಮತ್ತು ಅವರ ವೆಯ್ಟ್ ಇರ್ಬೋದು, ಅವರ ವಯಸ್ಸು ಇರ್ಬೋದು, ಇವೆಲ್ಲ ನೋಡಿದ ಮೇಲೆ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು. ಈ ಮಕ್ಕಳ ಮೇಲೆ ಪ್ರಯೋಗ ಮಾಡುವಂಥದ್ದು ಒಳ್ಳೆಯದಲ್ಲ. ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ನಿಮ್ಮ ಸರ್ಕ್ಯುಲರಲ್ಲಿ ಅದನ್ನು ಕೂಡ ಹಾಕಿ ಅನ್ನೋ ವಿನಂತಿಯನ್ನು ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.